ಮೋದಿ ಕ್ಯಾಬಿನೆಟ್ ರಚನೆಗೆ ಕ್ಷಣಗಣನೆ. ಎನ್ಸಿಪಿ ಅಜಿತ್ ಪವಾರ್ ಬಣದಲ್ಲಿ ಸಚಿವ ಸ್ಥಾನಕ್ಕಾಗಿ ಫೈಟ್. ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತತ್ಕರೆ ನಡುವೆ ಮಂತ್ರಿಯಾಗಲು ಫೈಟ್. ರಾಜ್ಯಸಭಾ ಸದಸ್ಯ ಪ್ರಫುಲ್ ಪಟೇಲ್ ಎನ್ಸಿಪಿ ಅಜಿತ್ ಪವಾರ್ ಬಣಕ್ಕೆ 1 ಸೀಟ್ ಕೊಡಲು ಬಿಜೆಪಿ ತೀರ್ಮಾನಿಸಿತ್ತು. ಯಾರನ್ನ ಮಂತ್ರಿ ಮಾಡಬೇಕು ಎಂದು ನೀವು ಹೇಳಿ ಎಂದು ಅಮಿತ್ ಶಾ ಅಜಿತ್ ಪವಾರ್ಗೆ ಹೇಳಿದರು. ಆದರೆ ಮಂತ್ರಿಯಾಗಲು ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತತ್ಕರೆ ನಡುವೆ ಸಚಿವ ಸ್ಥಾನಕ್ಕೆ ಬಿಗ್ ಫೈಟ್. ನೂತನ ಸಂಸದ ಸುನಿಲ್ ತತ್ಕರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದರು. ಪ್ರಫುಲ್ ಪಟೇಲ್ ರಾಜ್ಯಸಭೆಯಿಂದ ಗೆದ್ದು ಬಂದಿದ್ದರು. ಇಬ್ಬರ ನಡುವೆ ಮಂತ್ರಿಯಾಗಲಿಕ್ಕೆ ತೀವ್ರ ಪೈಪೋಟಿ. ಅಜಿತ್ ದಾದಾ ಪವಾರ್ ಕೇವಲ 3% ಮತಗಳನ್ನು ಮಾತ್ರ ಪಡೆದು ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿದ್ರು. ಈಗ ಅವರದೇ ಇಬ್ಬರು ಸಂಸದರ ನಡುವೆ ನನ್ನನ್ನು ಮಾಡಿ ಎಂದು ಫೈಟ್ ನಡೀತಾ ಇದೆ. ಅಜಿತ್ ಪವಾರ್ಗೆ ಒಂದು ದೊಡ್ಡ ತಲೆನೋವು. ಭಿನ್ನಮತ ಬಗೆಹರಿಸ್ಕೊಂಡು ಬನ್ನಿ. ಎನ್ಸಿಪಿಯಲ್ಲಿ ಯಾವ ಭಿನ್ನಮತವೂ ಇಲ್ಲ. ರಾಜ್ಯ ಖಾತೆ ನೀಡುವ ಆಫರ್ ಒಪ್ಪಿಕೊಂಡಿಲ್ಲ ಎಂದು ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ಕೊಟ್ಟರೆ ಮಾತ್ರ ತೆಗೆದುಕೊಳ್ತೀವಿ, ನಮ್ಮ ಮಧ್ಯೆ ಯಾವ ಭಿನ್ನಮತವೂ ಇಲ್ಲ. ಬಿಜೆಪಿ ಮಿನಿಸ್ಟರ್ ಆಫ್ ಸ್ಟೇಟ್ ರಾಜ್ಯ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನಾವು ಒಪ್ಪಿಕೊಂಡಿಲ್ಲ ಎಂದು ಅಜಿತ್ ಪವಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಫುಲ್ ಪಟೇಲ್ UPA ಸರ್ಕಾರದ ಸಂದರ್ಭದಲ್ಲಿ ಕೇಂದ್ರ ವಿಮಾನಯಾನ ಖಾತೆ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿದ್ದರು. ಈಗ NCP ಅಜಿತ್ ಪವಾರ್ ಬಣಕ್ಕೆ ಮಿನಿಸ್ಟರ್ ಆಫ್ ಸ್ಟೇಟ್ ಕೊಡ್ತೀವಿ ಎಂದು ಬಿಜೆಪಿ ಹೇಳಿದಾಗ ಅಜಿತ್ ಪವಾರ್ ಹೇಳ್ತಿದ್ದಾರೆ, ಯಾವ ಭಿನ್ನಮತವೂ ಇಲ್ಲ, ಪೈಪೋಟಿಯೂ ಇಲ್ಲ, ಫೈಟೂ ಇಲ್ಲ, ನಾವು ರಾಜ್ಯ ಖಾತೆ ನೀಡಿದರೆ ಒಪ್ಕೊಳ್ಳಲ್ಲ ಅಂತ ಬಿಜೆಪಿಗೆ ಸ್ಪಷ್ಟಪಡಿಸಿದ್ದೀವಿ. NCPಯಲ್ಲಿ ಯಾವ ಭಿನ್ನಮತವೂ ಇಲ್ಲ ಎಂದು ಅಜಿತ್ ಪವಾರ್ ಸ್ಪಷ್ಟನೆ. ಆದರೆ ಮೂಲಗಳು ಹೇಳ್ತಾ ಇವೆ, ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತತ್ಕರೆ ಇಬ್ಬರಲ್ಲಿ ಯಾರಿಗೆ ಕೊಡಬೇಕು ಎಂದು ಅಜಿತ್ ಪವಾರ್ಗೆ ಒಂದು ದೊಡ್ಡ ತಲೆನೋವು ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಒಂದು ಹೀನಾಯ ಸೋಲಿನ ನಂತರ ಸಂಪುಟ ಪ್ರಮಾಣ ವಚನಕ್ಕಿಂತ ಮುಂಚೆ NCPಯಲ್ಲಿ ಒಂದು ಪೊಲಿಟಿಕಲ್ ಫೈಟ್. ಈಗಾಗಲೇ NCPಯ ಅಜಿತ್ ಪವಾರ್ ಬಣದ 10ಕ್ಕೂ ಹೆಚ್ಚು ಸಂಸದರು ಶರದ್ ಪವಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂದು ಶರದ್ ಪವಾರ್ ಅವರ ತಮ್ಮನ ಮಗ ರೋಹಿತ್ ಪವಾರ್ ಹೇಳಿದರು. ಶಾಸಕರು ಅಜಿತ್ ಪವಾರ್ ವಿರುದ್ಧವೇ ಬಂಡಾಯ ಏಳುವ ಸೂಚನೆಗಳ ಮಧ್ಯೆ NCP ಅಜಿತ್ ಪವಾರ್ ಬಣದಲ್ಲಿ ಫೈಟ್. ಯಾವ ರಾಜ್ಯಕ್ಕೆ ಎಷ್ಟು ಸ್ಥಾನ? ಉತ್ತರ ಪ್ರದೇಶ್ 10 ಸಂಸದರು ಸಂಪುಟ ಪ್ರವೇಶಿಸಲಿದ್ದಾರೆ. ಉತ್ತರ ಪ್ರದೇಶ್ ಅತಿ ದೊಡ್ಡ ರಾಜ್ಯ, ಈ ಬಾರಿ ಬಿಜೆಪಿಗೆ ಕೈ ಕೊಟ್ಟಿತ್ತು. ಬಿಹಾರ್ 8 ಸಂಸದರು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಿಹಾರದಲ್ಲಿ NDAಗೆ ಒಂದು ಒಳ್ಳೆಯ ಫಲಿತಾಂಶ ಬಂದಿತ್ತು. 2 ಸ್ಥಾನಗಳು JDUಗೆ ಹೋಗ್ತಾ ಇದ್ದರೆ ಜಿತೇನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್ ಮತ್ತು ಉಳಿದಂತೆ 4 ಬಿಜೆಪಿಯಿಂದ ಸಂಪುಟ ಪ್ರವೇಶಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಚುನಾವಣೆಗಳು ಅಕ್ಟೋಬರ್ನಲ್ಲಿವೆ. 5 ಸಂಪುಟವನ್ನು ಪ್ರವೇಶಿಸ್ತಾ ಇದ್ದಾರೆ. ಏಕನಾಥ್ ಶಿಂದೆ ಬಣದಿಂದ NCPಯಿಂದ ಯಾರು ಪ್ರವೇಶಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಗುಜರಾತ್ ಮೋದಿ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ, 1 ಸ್ಥಾನ ಬಿಟ್ಟರೆ ಎಲ್ಲವನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಅಲ್ಲಿ 6 ಸಂಸದರು ಬಿಜೆಪಿಯವರೇ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕರ್ನಾಟಕ ಬಿಜೆಪಿಗೆ ಒಂದು ಶಕ್ತಿ ತುಂಬಿರುವ ಇನ್ನೊಂದು ರಾಜ್ಯ. 5 ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ನಿರ್ಮಲಾ ಸೀತಾರಾಮನ್, ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ 5 ಸಂಪುಟ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮಧ್ಯಪ್ರದೇಶ್ ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿರುವ ರಾಜ್ಯ. ಅಲ್ಲಿ ಕೇವಲ 4 ಸಂಸದರು ಮಾತ್ರ
ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಸಚಿವರಾಗಿ. ರಾಜಸ್ಥಾನ್ ಈ ಬಾರಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಕೈಕೊಟ್ಟಿರುವ ಇನ್ನೊಂದು ರಾಜ್ಯ. ಅಲ್ಲಿ 4 ಸಂಸದರು ಮಂತ್ರಿಗಳಾಗಲಿದ್ದಾರೆ. ಒಡಿಸ್ಸಾ ಒಂದು ಭರ್ಜರಿ ಬಹುಮತವನ್ನು ಬಿಜೆಪಿಗೆ ಕೊಟ್ಟಿದೆ. 3 ಅಶ್ವಿನಿ ವೈಷ್ಣವ್, ಜುಯಲ್ ಓರಾಮ್ ಮತ್ತು ಧರ್ಮೇಂದ್ರ ಪ್ರಧಾನ್ ಒಡಿಸ್ಸಾದಿಂದ ಮಂತ್ರಿಯಾಗಲಿರುವ ಬಿಜೆಪಿಯ ಸಂಸದರು. ಆಂಧ್ರ 3 ಬರಲಿದ್ದಾರೆ. TDPಯಿಂದ 2 ಮತ್ತು ಪವನ್ ಕಲ್ಯಾಣ್ ಪಾರ್ಟಿಯಿಂದ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಕೂಡ ಆಂಧ್ರದಿಂದ ಬರಲಿದ್ದಾರೆ. ಹರಿಯಾಣ 10ರಲ್ಲಿ 5 ಬಿಜೆಪಿ ಕಳ್ಕೊಂಡಿತ್ತು. ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಇನ್ನೊಬ್ಬರು ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹರಿಯಾಣ 2. ಪಶ್ಚಿಮ ಬಂಗಾಳ ಬಿಜೆಪಿ ಅಂದುಕೊಂಡಿದ್ದಕ್ಕಿಂತ ಹೀನಾಯ ಪ್ರದರ್ಶನವನ್ನು ಕೊಟ್ಟಿತ್ತು. ಅಲ್ಲಿ 2 ಬರಲಿದ್ದಾರೆ. ಶಂತನು ಠಾಕೂರ್ ಮತ್ತು ಇನ್ನೊಬ್ಬರು ಕಳೆದ ಬಾರಿ ಇದ್ದರು. ತೆಲಂಗಾಣದಿಂದ ಕಿಶನ್ ರೆಡ್ಡಿ ಮತ್ತು ಸಂಜಯ್ ಬಂಡಿ. ತೆಲಂಗಾಣದಲ್ಲೂ ಕೂಡ ಬಿಜೆಪಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ವಿಧಾನಸಭಾ ಚುನಾವಣೆಯ ಗೆಲುವಿನ ನಂತರವೂ ಕೂಡ ಕಾಂಗ್ರೆಸ್ ದೊಡ್ಡ ಸ್ಥಾನವನ್ನು ಅಲ್ಲಿ ಗೆಲ್ಲಿಲ್ಲ. ಜಾರ್ಖಂಡ್ನಿಂದ 2 ಕೇಂದ್ರ ಸಂಪುಟವನ್ನು ಪ್ರವೇಶಿಸಲಿದ್ದಾರೆ. ಈ ವರ್ಷಾಂತ್ಯದಲ್ಲಿ ಅಲ್ಲೂ ಚುನಾವಣೆಗಳಿವೆ. ಗೋವಾ 2ರಲ್ಲಿ 1 ಮಾತ್ರ ಬಿಜೆಪಿ ಗೆದ್ದಿತ್ತು. ಸೌತ್ ಗೋವಾ ಕಳೆದುಕೊಂಡಿತ್ತು. ನಾರ್ತ್ ಗೋವಾದ ಸಂಸದ ಶ್ರೀಪಾದ್ ನಾಯಕ್ ಕಳೆದ ಬಾರಿ ಆಯುಷ್ನ ಸಚಿವರಾಗಿದ್ದರು. ಶ್ರೀಪಾದ್ ನಾಯಕ್ ಬರಲಿದ್ದಾರೆ. ದಿಲ್ಲಿಯಿಂದ ಕಮಲ್ಜೀತ್ ಪಂಜಾಬಿ ಮೂಲದ ಸಂಸದೆ. 7 ಸೀಟ್ಗಳನ್ನು ದಿಲ್ಲಿಯಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು. ದಿಲ್ಲಿಯಿಂದ 1, ಜಮ್ಮುವಿಂದ ಜಿತೇಂದ್ರ ಸಿಂಗ್ ಕಳೆದ ಬಾರಿ ಕೂಡ ಪ್ರಧಾನಮಂತ್ರಿ ಕಾರ್ಯಾಲಯದ ಸಚಿವರಾಗಿದ್ದರು. ಅರುಣಾಚಲ್ 1, ಕಿರಣ್ ರಿಜಿಜು ಅರುಣಾಚಲದಿಂದ ಬರಲಿದ್ದಾರೆ. ಕೇರಳದಿಂದ 1, ಸುರೇಶ್ ಗೋಪಿ ತ್ರಿಶೂರ್ನಿಂದ ಮೊದಲ ಬಾರಿ ಕೇರಳದಲ್ಲಿ ಬಿಜೆಪಿಗೆ ಖಾತೆ ತೆರೆದಿದೆ. ಅಲ್ಲಿಂದ ಸುರೇಶ್ ಗೋಪಿ ಕೂಡ ಸಂಸತ್ ಆಯ್ಕೆ ಆಗಿದ್ದರು. ಲೋಕಸಭೆಗೆ ಕೇಂದ್ರ ಮಂತ್ರಿ ಆಗಲಿದ್ದಾರೆ ಸುರೇಶ್ ಗೋಪಿ. ಅರುಣಾಚಲದಿಂದ ಕಿರಣ್ ರಿಜಿಜು ಮರಳಿ ಮಂತ್ರಿ ಆಗಲಿದ್ದಾರೆ. ತಮಿಳುನಾಡು 1, ಅಣ್ಣಾಮಲೈ ಕೊಯಂಬತ್ತೂರದಿಂದ ಚುನಾವಣೆಯನ್ನು ಸೋತಿದ್ದರು. ಆದರೆ ಅಣ್ಣಾಮಲೈ ಅವರನ್ನು ಕೇಂದ್ರ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ಮೆಸೇಜ್ ಕ್ಲಿಯರ್ ಇದೆ. ಅಣ್ಣಾಮಲೈ ಕಾರಣದಿಂದ ವೋಟ್ ಶೇರ್ ಏನು ಜಾಸ್ತಿ ಆಗಿದೆ, ಅದನ್ನು ಇನ್ನಷ್ಟು ಪುಷ್ ಮಾಡ್ತಕ್ಕಂಥ ಪ್ರಯತ್ನ. IPS ರಾಜೀನಾಮೆ ನೀಡಿದ ನಂತರ ರಾಜಕಾರಣಿಯಾಗಿದ್ದ ಅಣ್ಣಾಮಲೈ ಕೆಲವು ಮೂಲಗಳು ಹೇಳ್ತಾ ಇವೆ ಅಣ್ಣಾಮಲೈ ಬರಲಿಕ್ಕಿಲ್ಲ. ಮುರುಗನ್ ಮರಳಿ ತಮಿಳುನಾಡಿನಿಂದ ಕೇಂದ್ರ ಸಚಿವರು ಕೂಡ ಆಗಬಹುದು. ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಅಸ್ಸಾಂನಿಂದ 1, ಸರ್ಬಾನಂದ ಸೋನ್ವಾಲ್. ಉತ್ತರಾಖಂಡ್ನಿಂದ ತಮ್ಟಾ 2 ಕಳೆದ ಬಾರಿ ಕೇಂದ್ರದ ಸಚಿವರಾಗಿದ್ದರು. ಅಸ್ಸಾಂನಿಂದ ಸರ್ಬಾನಂದ ಸೋನ್ವಾಲ್ ಕೇಂದ್ರ ಸಂಪುಟ ಪ್ರವೇಶಿಸಲಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿಯಾಗಿದ್ದರು. ಹೇಮಂತ್ ಬಿಸ್ವಾ ಶರ್ಮಾಗೆ ಬಿಟ್ಟುಕೊಟ್ಟ ನಂತರ ಕೇಂದ್ರ ಮಂತ್ರಿಯಾಗಿದ್ದಾರೆ. NDA ಪಕ್ಷಗಳಿಂದ ಕ್ಯಾಬಿನೆಟ್ಗೆ ಯಾರ್ಯಾರು? ರಾಮ್ ಮೋಹನ್ ನಾಯ್ಡು TDPಯಿಂದ. ಹಿಂದೆ ಎರ್ರಂ ನಾಯ್ಡು TDPಯ ನಾಯಕರಾಗಿದ್ದರು. ಅವರ ಮಗ ರಾಮ್ ಮೋಹನ್ ನಾಯ್ಡು ಸತತವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಪೆಮ್ಮಸಾನಿ ಚಂದ್ರಶೇಖರ TDPಯಿಂದ ಆಯ್ಕೆ ಆಗ್ತಿರ್ತಕ್ಕಂಥ ಮತ್ತೊಬ್ಬ ಸಂಸದ. ಕೇಂದ್ರ ಸಚಿವರಾಗಿ TDPಯಿಂದ 2 ಕ್ಯಾಬಿನೆಟ್ ಪ್ರವೇಶಿಸಲಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡ್ತಾರಾ ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಮಿನಿಸ್ಟರ್ ಆಫ್ ಸ್ಟೇಟ್ ಕೊಡ್ತಾರಾ, ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. NDA ಮಿತ್ರ ಪಕ್ಷಗಳಿಂದ TDPಯಿಂದ 2 ಕೇಂದ್ರದ ಸಂಪುಟವನ್ನು ಮೋದಿ ಸಂಪುಟವನ್ನು ಪ್ರವೇಶಿಸಲಿದ್ದಾರೆ. JDUದಿಂದ 2 ಲಲ್ಲನ್ ಸಿಂಗ್ JDUನ ಅಧ್ಯಕ್ಷರಾಗಿದ್ದರು. ನಿತೀಶ್ ಕುಮಾರ್ ಅವರಿಗೆ ಆಪ್ತ. ಮತ್ತು ರಾಮನಾಥ್ ಠಾಕೂರ್ ಮತ್ತು ಲಲ್ಲನ್ ಸಿಂಗ್ ಇಬ್ಬರನ್ನೂ ಕೂಡ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕಳೆದ ಬಾರಿ ನಿತೀಶ್ ಕುಮಾರ್ ಯಾರನ್ನೂ ಮಂತ್ರಿ ಮಾಡಿರಲಿಲ್ಲ. ಪ್ರತಾಪ್ ರಾವ್ ಜಾಧವ್ ಶಿವಸೇನೆಯ ಏಕನಾಥ್ ಶಿಂಧೆ ಬಣದಿಂದ ಕೇಂದ್ರದ ಸಚಿವರಾಗಲಿದ್ದಾರೆ, ಮಿನಿಸ್ಟರ್ ಆಫ್ ಸ್ಟೇಟ್. ಜಯಂತ್ ಚೌಧರಿ RLDಯಿಂದ
ಚೌಧರಿ ಚರಣ್ ಸಿಂಗ್ರ ಮೊಮ್ಮಗ ಅಜಿತ್ ಸಿಂಗ್ರ ಪುತ್ರ ಜಯಂತ್ ಚೌಧರಿ ಕೊನೆಯ ಗಳಿಗೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು. ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ರ ಪುತ್ರ. ಲೋಕ್ ಜನಶಕ್ತಿ ಪಕ್ಷ 5 ಸ್ಥಾನಗಳನ್ನು ಬಿಹಾರದಿಂದ ಗೆದ್ದಿದೆ. ಅನುಪ್ರಿಯಾ ಪಟೇಲ್ ಅಪ್ನಾ ದಳದಿಂದ ಮಿರ್ಜಾಪುರದ ಸಂಸದೆಯಾಗಿ ಪುನರಾಯ್ಕೆಯಾಗಿದ್ದಾರೆ. ಬಹಳ ಕಡಿಮೆ ಮತಗಳಿಂದ ಅನುಪ್ರಿಯಾ ಪಟೇಲ್ ಗೆದ್ದಿದ್ದಾರೆ. 10 ವರ್ಷಗಳ ಕಾಲ ಮೋದಿ ಸಂಪುಟದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದರು. ಈಗ ಮರಳಿ ಸಂಪುಟಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ರಾಮದಾಸ್ ಅಠಾವ್ಲೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠಾವ್ಲೆ ಬಣ. ರಾಮದಾಸ್ ಅಠಾವ್ಲೆ ಮತ್ತೊಮ್ಮೆ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ರಾಮದಾಸ್ ಅಠಾವ್ಲೆ ಹಿಂದೆ UPAದಲ್ಲೂ ಕೂಡ ಸಚಿವರಾಗಿದ್ದರು 10 ವರ್ಷಗಳ ಕಾಲ. ಈಗ 10 ವರ್ಷಗಳ ಕಾಲ ಮೋದಿ ಸಂಪುಟದಲ್ಲೂ ಸಚಿವರಾಗಿದ್ದಾರೆ. ಮತ್ತೊಮ್ಮೆ ರಾಮದಾಸ್ ಅಠಾವ್ಲೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ. ದಲಿತರ ಮತಗಳು ಶಿಫ್ಟ್ ಆಗ್ತಾ ಇವೆ ಅನ್ನುವ ಬಿಜೆಪಿಯ ಆತಂಕದ ಮಧ್ಯೆ ರಾಮದಾಸ್ ಅಠಾವ್ಲೆಯನ್ನು ಮತ್ತೊಮ್ಮೆ ಕೇಂದ್ರದ ಮಂತ್ರಿ ಮಾಡಲಾಗ್ತಾ ಇದೆ. ಜಿತೇನ್ ರಾಮ್ ಮಾಂಝಿ ಹಿಂದೂಸ್ತಾನಿ ಆವಾಮ್ ಮೋರ್ಚಾದ ನಾಯಕ, ಸಂಸದ, ಬಿಹಾರದ ಮುಖ್ಯಮಂತ್ರಿಯಾಗಿದ್ದರು. ನಿತೀಶ್ ಕುಮಾರ್ ಇವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿದರು. ಆದರೆ ಇವರು ನಿತೀಶ್ ಕುಮಾರನ್ನು ಬಿಟ್ಟು ಬಿಜೆಪಿ ಜೊತೆಗೆ ಬಂದರು. ಜಿತೇನ್ ರಾಮ್ ಮಾಂಝಿ ಮಹಾದಲಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.